ನಿಜ ಖುಷಿ ಆಯ್ತು. ಅಂದ್ರೆ KSRTCಯಲ್ಲಿ ಕೆಲಸ ಮಾಡಿಕೊಂಡು ನೀವು ಹತ್ತಾರು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದೀರಾ, ಇನ್ನೂ ಕೂಡ ಒಂದಷ್ಟು ಗುರಿಗಳನ್ನ ಹೊಂದಿದ್ದೀರಾ. ಸೊ ಇದನ್ನೆಲ್ಲ ಕೇಳೋದಕ್ಕೆ ಖುಷಿ ಆಗುತ್ತೆ. ಮೊದಲನೇದಾಗಿ ಮಲ್ಲಿಕಾರ್ಜುನ್ ರವರು ಯಾರು ಅನ್ನೋದ್ರಿಂದ ಶುರು ಮಾಡೋಣ. ಸೊ ಯಾರು ಮಲ್ಲಿಕಾರ್ಜುನ್ ಅವರು ಅಂದ್ರೆ ಜನಕ್ಕೆ ಗೊತ್ತಾಗಬೇಕು ನಿಮ್ಮ ಪರಿಚಯ. ಸೊ ಮುಂದುವರಿಸಿ ಮೇಡಮ್. ನಾನು ಹಾಸನ ಜಿಲ್ಲೆ ಅರ್ಕಲಗೋಡು ತಾಲೂಕಿನ ಒಲಿವಾಲ ಗ್ರಾಮದಲ್ಲಿ ಹುಟ್ಟವನು. ಅಲ್ಲಿ ನಮ್ಮ ತಂದೆಯವರು UM ಜುಂಜೇಗೌಡರು ಅಂತೇಳ್ಬಿಟ್ಟು, ತಾಯಿ ಲೀಲಮ್ಮ ಅಂತೇಳ್ಬಿಟ್ಟು ನಾವು 5 ಜನ ಗಂಡು ಮಕ್ಕಳಿದ್ದೇವೆ. ಅದರಲ್ಲಿ ಮೊದಲನೇ ಮಗ ನಾನೇನೆ. ನಮ್ಮ ತಾಯಿಗೆ ಹೆಣ್ಮಕ್ಳು ಯಾರೂ ಇಲ್ಲ, ಗಂಡು ಮಕ್ಕಳೇ. ಅದರಿಂದ ನಾನೇ ದೊಡ್ಡ ಮಗ. ನಾವೆಲ್ಲ ಭಾಳ ಕಷ್ಟ ಜೀವನದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕುಗ್ರಾಮದಲ್ಲಿ ಬಂದಂಥ ಪ್ರತಿಭೆಗಳು ನಾವೆಲ್ಲ. ಅದ್ರ ಜೊತೆಯಲ್ಲಿ ನಾವೆಲ್ಲ 3 ರಿಂದ 4 ಕಿಲೋಮೀಟ್ರ್ ಹೋಗಿ ವಿದ್ಯಾಭ್ಯಾಸನ ಮಾಡ್ತಕ್ಕಂಥ ಒಂದು ಇದಿತ್ತು ನಮಗೆಲ್ಲ. ಆ ನಂತರ ನಮಗೆ ಅಲ್ಲಿ ಗೊರೂರಿನಲ್ಲಿ ಹೇಮಾವತಿ ಡ್ಯಾಮನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಆಯಿತು 1969-70ರಲ್ಲಿ. ಆವಾಗ ಸಂಪೂರ್ಣವಾಗಿ ನಮ್ಮನ್ನೆಲ್ಲ ತೆರವುಗೊಳಿಸಿರು ಒಳಗಡೆ ಇದಕ್ಕೆ ಅಂತ ಹೇಳ್ಬಿಟ್ಟು. ಆವಾಗ ಆಲೂರು ತಾಲೂಕು ಸಮದಾಲೆ ಗ್ರಾಮ ಅಂತ ಬರುತ್ತೆ, ಅಲ್ಲಿ ಹೋಗಿ ನಾವು ಈಗೊಂದು ಬದುಕನ್ನು ಕಟ್ಟಿಕೊಂಡು ಇವತ್ತು ಜೀವನವನ್ನು ನಡೆಸ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿ ನಮ್ಮ ತಮ್ಮದಿರು ಕೂಡ ತುಂಬ ಚೆನ್ನಾಗಿದ್ದಾರೆ. 4 ಜನ ಕೂಡ ಎಲ್ಲ ವಿದ್ಯಾವಂತರೇ ಆಗಿದ್ದಾರೆ. ಮೊದಲನೇವರು ಇಲ್ಲೇ, ನಾನು ಇಲ್ಲಿ ಮಲ್ಲಿಕಾರ್ಜುನ್ ಅಂತ ಹೇಳ್ಬಿಟ್ಟು, ಎರಡನೇವರು ಸುರೇಶ್ ಅಂತ ಬೆಂಗಳೂರಿನಲ್ಲಿದ್ದಾರೆ. ಇನ್ನು 3ನೇವರು ಕೂಡ ಅಲ್ಲೇ ಗುತ್ತಿಗೆದಾರರಾಗಿದ್ದಾರೆ. 4ನೇವರು ಕೃಷಿಯನ್ನು ಮಾಡ್ಕೊಂಡಿದ್ದಾರೆ. 4ನೇವರು ಕೂಡ ಸರ್ಕಾರಿ ನೌಕರಿ ಕೆಲಸವನ್ನು ನಿರ್ವಹಣೆ ಮಾಡ್ತಾಯಿದ್ದಾರೆ. ಹಾಗಾಗಿ ನಮ್ಮ ಒಟ್ಟು ದೊಡ್ಡ ಕುಟುಂಬ, ಅದರಲ್ಲಿ ತುಂಬ ಚೆನ್ನಾಗಿದ್ದೇವೆ ಎಲ್ಲರೂ ಕೂಡ. ಅದ್ರ ಜೊತೆಗೆ ನಾನು 1981ರಲ್ಲಿ ಸಾರಿಗೆ ಸಂಸ್ಥೆಗೆ ನೌಕರಿಗೆ ಸೇರ್ಕೊಂಡೆ. ಆನಂತರ ಅಲ್ಲಿ ನಿರಂತರವಾಗಿ ಸೇವೆಯನ್ನು ಮಾಡ್ಕೊಂಬರುವಂಥ ಸಂದರ್ಭದಲ್ಲಿ 1989ರಲ್ಲಿ ಇಲ್ಲಿ ಬೆಂಗಳೂರಿನಲ್ಲಿ ಕರ್ತವ್ಯ ಮಾಡುವಂಥ ಸಂದರ್ಭದಲ್ಲಿ ನಾವುಗಳು ಆವಾಗ ಈ ನೇಮಕಾತಿ ಪ್ರಾರಂಭ ಆಯಿತು KSRTCನಲ್ಲಿ. ಆವಾಗ ನಮ್ಮ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡೋದ್ರಲ್ಲಿ ನಮ್ಮ ಆಡಳಿತ ವರ್ಗ ಇರ್ಬೋದು, ಸರ್ಕಾರ ಇರ್ಬೋದು, ಇದನ್ನು ತಿರಸ್ಕಾರವನ್ನು ಮಾಡ್ತಾಯಿದ್ರು. ಅದನ್ನು ನಾವು ಮನಗಂಡು ಇದಕ್ಕೆ ಏನಾದ್ರು ಒಂದು ಪರಿಹಾರ ಕಂಡುಹಿಡಿಬೇಕು ಅಂತ ಹೇಳ್ಬಿಟ್ಟು ನಾವು ಆವಾಗ ನಮ್ಮ ವಾಚಾ ಚೆನ್ನೇಗೌಡರು ಇರ್ಬೋದು, ನೀಲಕಂಠಪ್ಪ ಇರ್ಬೋದು, ರಫೇಲ್ ರಾಜ್ ಇವರೆಲ್ಲ ಸೇರಿ ಒಂದು ಕಡೆ ಕೂತು ಒಂದು ಕನ್ನಡವನ್ನು ಉಳಿಸ್ಬೇಕು, ಬೆಳೆಸ್ಬೇಕು, ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯೋನ್ಮುಖವಾಗಬೇಕು ಅಂತ ಹೇಳ್ಬಿಟ್ಟು ಒಂದು ರಾಜ್ಯ ಮಟ್ಟದಲ್ಲಿ 1989ರಲ್ಲಿ ಕನ್ನಡ ಕ್ರಿಯಾ ಸಮಿತಿಯನ್ನು ನಾವು ರಚನೆ ಮಾಡಿದ್ವು ಸಿದ್ಧಲಿಂಗಯ್ಯನವರು. ಅದಾದ ನಂತರ ಹೀಗೆ ಒಂದೊಂದು ಹುದ್ದೆಗಳು ನನಗೆ ಒಲಿದು ಬಂತು. ಅದು ಮುಗಿದ ತಕ್ಷಣ ಇನ್ನೊಂದು ಹುದ್ದೆಗಳು ಒಲಿದು ಬರ್ತಕ್ಕಂಥ ಒಂದು ಸುವರ್ಣ ಅವಕಾಶ ಅಂತ ನಾನಾರು ಅಂತೀನಿ. ನಮ್ಮ ಚಂದ್ರಶೇಖರ್ ಪಾಟೀಲರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದಂಥ ಸಂದರ್ಭದಲ್ಲಿ, ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನನ್ನೂ ಕೂಡ ಅಲ್ಲಿ ಒಬ್ಬ ರಾಜ್ಯದ ನಿರ್ದೇಶಕನಾಗಿ ಆಯ್ಕೆ ಮಾಡಿ ಕನ್ನಡ ಸೇವೆ ಮಾಡಲಿಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡಲಿಕ್ಕೆ ಅವರು ಅನುವು ಮಾಡಿಕೊಟ್ರು. ಹೀಗೆ ನನ್ನ ಕನ್ನಡ ಸೇವೆ ನಿರಂತರವಾಗಿ ನಡ್ಕೊಂಬರ್ತಾ ಇದೆ. ಅದ್ರ ಜೊತೆಯಲ್ಲಿ ಈಗ ನಾನು 2021ರಲ್ಲಿ ನಾನು ಸಾರಿಗೆ ಸಂಸ್ಥೆಯಲ್ಲಿ 40 ವರ್ಷ ಸಂಪೂರ್ಣವಾದ ಸೇವೆಯನ್ನು ಮುಗಿಸಿ ಈಗ ನಿವೃತ್ತಿಯಾಗಿದ್ದೇನೆ. ನನ್ನ ಕುಟುಂಬದ ಬಗ್ಗೆ ಹೇಳಬೇಕು ಅಂದರೆ, ನಾವು ತಂದೆ ಕಳ್ಕೊಂಡ್ವಿ, ತಾಯಿನೂ ಕಳ್ಕೊಂಡ್ವಿ. ಆನಂತರ ನಾವು ನಮ್ಮ ತಂದೆಗೆ, ನಮ್ಮ ತಾಯಿಗೆ ಹೆಣ್ಮಕ್ಳು ಯಾರೂ ಇಲ್ಲ. ಅದು ಒಂದು ದೊಡ್ಡ ದೌರ್ಭಾಗ್ಯ. ಮತ್ತು 1987ರಲ್ಲಿ ನನಗೆ ವಿವಾಹ ಆಯಿತು. ವಿವಾಹದಂಥ ಸಂದರ್ಭದಲ್ಲಿ ಏಕೈಕ ಒಬ್ಬ ಮಗ ಇದ್ದಾನೆ. ಅವನು ಕೂಡ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾಯಿದ್ದಾನೆ. ಈಗ 2017ರಲ್ಲಿ ನನ್ನ ಮಗನ ಮದುವೆನೂ ಕೂಡ ಮಾಡಿದ್ವಿ. ನನ್ನ ಸೊಸೆನೂ ಕೂಡ, ಅವಳು ಕೂಡ ಪ್ರೊಫೆಸರಾಗಿ ಕೆಲಸ ಮಾಡ್ತಿದ್ದಾಳೆ. ಈಗ ನನ್ನ ಒಬ್ಬ ಮೊಮ್ಮಗನೂ ಕೂಡ ಇದ್ದಾನೆ, ಒಂದು 5 ವರ್ಷದ ಮೊಮ್ಮಗ. ಹಾಗಾಗಿ ನನಗೆ ಅಕ್ಕ ತಂಗಿರ ಜೊತೆ ಹುಟ್ಟಲಿಲ್ಲ, ಮತ್ತು ನನಗೂ ಕೂಡ ಹೆಣ್ಮಗಳಾಗಲಿಲ್ಲ. ಇವತ್ತು ಕೂಡ ಅದೊಂದು ನೋವು ನನಗೆ ಇವತ್ತು ಕಾಡ್ತಾಯಿದೆ. ಆದರೂ ಕೂಡ ಏನೋ ಸಮಾಜಕ್ಕೊಂದು ಕೊಡುಗೆ ಕೊಡಬೇಕು, ಏನಾದರೂ ಒಂದು ನನ್ನಿಂದ ಜೀವನ ಮಾಡೋದು ದೊಡ್ಡದೇನಲ್ಲ. ನೌಕರಿ ಮಾಡೋದು, ಸಂಬಳ ತಗೊಳ್ಳೋದು, ಎಲ್ಲ ಹೋಗೋದು ಮಾಡೋದು ದೊಡ್ಡದಲ್ಲ ಅಂತ ಹೇಳ್ಬಿಟ್ಟು ಆ ನಿಟ್ಟಿನಲ್ಲಿ ನಾನು ಕೂಡ 1989ರಲ್ಲಿ ಕನ್ನಡ ಕ್ರಿಯಾ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾಗಿ
ಹಾಸನ ವಿಭಾಗದ KSRTC ಹಾಸನ ವಿಭಾಗದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಬಂದೆ. ಅದಾದ ನಂತರ ಕನ್ನಡ ಕ್ರಿಯಾ ಸಮಿತಿನಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ಹಾಸನ ಮತ್ತು ಚಿಕ್ಕಮಗಳೂರು ವಿಭಾಗದಲ್ಲಿ ಒಂದು ಕೋಆಪರೇಟಿವ್ ಸೊಸೈಟಿಯನ್ನು ಮಾಡಿದ್ವಿ. ಅದಕ್ಕೂ ಕೂಡ ನಾನೊಬ್ಬ ನಿರ್ದೇಶಕನಾಗಿ ಆಯ್ಕೆ ಮಾಡಿ ಸೇವೆ ಮಾಡಲಿಕ್ಕೆ ಅನುಕೂಲ ಆಯಿತು. ಅದಾದ ನಂತರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಆಯಿತು ಚಂಪವರ ಅವಧಿ ಒಳಗೆ. ಮತ್ತು ಕನ್ನಡ ಪುಸ್ತಕ ಪ್ರಾಧಿಕಾರದಲ್ಲಿ ಸಿದ್ಧಲಿಂಗೇನರ ಅವಧಿಯಲ್ಲೂ ಕೂಡ ನಾನು ಸೇವೆ ಮಾಡಲಿಕ್ಕೆ ಅನುಕೂಲ ಆಯಿತು. ಅದ್ರ ಜೊತೆಯಲ್ಲಿ ನಮ್ಮ ಹಾಸನ ಜಿಲ್ಲೆಯ ಬಸವೇಶ್ವರ ಪತ್ತಿನ ಸಹಕಾರ ಸಂಘದಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾಯಿದ್ದೇನೆ. ಅದೇ ರೀತಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಲ್ಲೂ ಕೂಡ 11 ವರ್ಷ ನಾನು ಜಿಲ್ಲಾ ಕೋಶಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಅದ್ರ ಜೊತೆಯಲ್ಲಿ ಇನ್ನೂ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ನನ್ನ ಸೇವೆಯನ್ನು ಮಾಡಿ ಕನ್ನಡ ಪರ ಸಂಘಟನೆಗಳಲ್ಲಿ ಕನ್ನಡ ಅಂದ್ರೇನು, ನಾಡು ಅಂದ್ರೇನು, ನುಡಿ ಅಂದ್ರೇನು, ಭಾಷೆ ಅಂದ್ರೇನು, ಸಂಸ್ಕೃತಿ ಅಂದ್ರೇನು, ಇದ್ರ ಬಗ್ಗೆ ಹೆಚ್ಚಿನ ಒಂದು ಇದನ್ನು ನಾನು ಇವತ್ತು ಕೂಡ ಹಾಸನ ಜಿಲ್ಲೆಯ ಕನ್ನಡ ಪರ ಸಂಘಟನೆಗಳಿಗೆ ನಾನು ಒಬ್ಬ ಸಲಹೆಗಾರನಾಗಿ ಕೆಲಸ ಮಾಡ್ತಾಯಿದ್ದೇನೆ. ಫಸ್ಟು ಸಂಘಟನೆ ಮಾಡೋದಕ್ಕಿಂತ ಮುಂಚೆ ಕನ್ನಡ ಅಂದರೆ ಏನು ತಿಳ್ಕೊಳ್ಳಿ, ಸಂಸ್ಕೃತಿ ಅಂದರೆ ಏನು ತಿಳ್ಕೊಳ್ಳಿ, ಇವನ್ನೆಲ್ಲ ತಿಳ್ಕೊಂಡು ನೀವು ಕನ್ನಡ ಪರ ಸಂಘಟನೆಗೆ ಹೋರಾಟಕ್ಕೆ ಹೋಗ್ಬೇಕು. ಅದು ಬಿಟ್ಬಿಟ್ಟು ಕನ್ನಡ ಅಂದರೆ ಗೊತ್ತೇ ಇಲ್ಲ ಅಂದಮೇಲೆ ನಾವು ಸೇವೆಗೆ ಹೋದರೆ ಏನು ಇದಾಗಲ್ಲ ಅಂತ ಹೇಳ್ಬಿಟ್ಟು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ಇದನ್ನೆಲ್ಲ ಗುರುತಿಸಿ ನನಗೆ ಹಲವಾರು ಪ್ರಶಸ್ತಿಗಳು ನನಗೆ ಬಂದ್ವಿ. ಸುವರ್ಣ ಕರ್ನಾಟಕ ಸೇವಾ ಪ್ರಶಸ್ತಿಯನ್ನು ಕೊಟ್ಟರು. ಅದಾದ ನಂತರ ರಾಜ್ಯ ಮಟ್ಟದ ನಾವು ಸಾರಿಗೆ ಸಂಸ್ಥೆಯಲ್ಲಿ ಇಡೀ ರಾಜ್ಯದ ನಾಟಕೋತ್ಸವವನ್ನು ಮಾಡ್ತಿದ್ವಿ. ಆ ನಾಟಕೋತ್ಸವನ ನಾನೇ ಸಂಚಾಲಕನಾಗಿ ಮಾಡ್ತಾಯಿದ್ದೆ. ಆ ಸಂದರ್ಭದಲ್ಲಿ ಅದನ್ನು ನನ್ನ ಗುರುತಿಸಿ ಅಲ್ಲೂ ಕೂಡ ನನಗೆ ಸುವರ್ಣ ಕರ್ನಾಟಕ ನಾಟಕೋತ್ಸವ ಪ್ರಶಸ್ತಿಯನ್ನು ಕೊಡು ಮಾಡಿದರು. ಅದ್ರ ಜೊತೆಯಲ್ಲಿ ಕನ್ನಡ ಪರ ಸಂಘಟನೆಯ ಗುರುತಿಸಿ ಕನ್ನಡ ಸೇವೆಯನ್ನು ಗುರುತಿಸಿ ನನಗೆ ಅಲ್ಲೂ ಕೂಡ ಪ್ರಶಸ್ತಿಯನ್ನು ಕೊಡು ಮಾಡಿದರು. ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಕೂಡ ನಾನೇನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೆಲಸ ಮಾಡುವಂಥ ಅದನ್ನೆಲ್ಲ ಗುರುತಿಸಿ ಕನ್ನಡ ಸೇವಾ ಪ್ರಶಸ್ತಿಯನ್ನು ಕೂಡ ಮಾಡಿದರು. ಅದರ ಜೊತೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಜಿಲ್ಲಾ ಮಟ್ಟದ ಒಂದು ಇದು ನಡೀತದೆ ಮಧ್ಯವಜನ ಶಿಬಿರಗಳಲ್ಲಿ, ಅದು ಕೂಡ ನಾನು ಜಿಲ್ಲಾ ಶಿಬಿರದ ಅಧ್ಯಕ್ಷನಾಗಿ ಕೆಲಸ ಮಾಡಿ ಅಲ್ಲೂ ಕೂಡ ಧರ್ಮಸ್ಥಳನೂ ಗುರುತಿಸಿ ಹೆಗ್ಡೆಯವರೇ ಕರೆಸಿ ನಮಗೆ ಗೌರವಿಸುವಂಥದ್ದು ಒಂದು ಅವಕಾಶ ಸಿಕ್ತು. ಅದಾದ ನಂತರ ಆಡಳಿತದಲ್ಲಿ ಕನ್ನಡ ತರಬೇತಿಯನ್ನು ನಾನು ಮೊಟ್ಟ ಮೊದಲಾಗಿ ಪ್ರಾರಂಭ ಮಾಡಿದ್ವಿ. ಚಂಪವರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಾಗ ಎಲ್ಲ ಜಿಲ್ಲೆನಲ್ಲೂ ಕನ್ನಡವನ್ನು ಆಡಳಿತದಲ್ಲಿ ಹೆಂಗೆ ಬಳಸಬೇಕು, ಈಗ ಕೆಲವೊಂದು ಜನಕ್ಕೆ ಆಡಳಿತದಲ್ಲಿ ಆದೇಶವನ್ನು ಮಾಡಲಿಕ್ಕೆ ಬರಲ್ಲ, ಟಿಪ್ಪಣಿಯನ್ನು ಹಾಕ್ಲಿಕ್ಕೆ ಬರಲಿಲ್ಲ, ಆದೇಶಗಳನ್ನ ಮಾಡ್ಲಿಕ್ಕೆ ಬರಲ್ಲ, ಅದನ್ನು ಯಾವ ರೀತಿ ಮಾಡಬೇಕು ಇದನ್ನು ಎಲ್ಲ ಮಟ್ಟದಲ್ಲೂ ಕೂಡ ಒಂದು ತರಬೇತಿಯನ್ನು ಕೊಡಿಸಿ ಅವರಿಗೆ ಎಲ್ಲ ಜಿಲ್ಲೆನಲ್ಲೂ ಕೂಡ ಒಂದು 3 ಜನ ತರಬೇತಿದಾರರು ಇರಬೇಕು ಅಂತ ಹೇಳ್ಬಿಟ್ಟು ಹಂಪಿ ವಿಶ್ವವಿದ್ಯಾನಿಲಯದಲ್ಲಿ ಅಲ್ಲಿ 5 ದಿನ ತರಬೇತಿಯನ್ನು ಕೊಡಿಸಿ ಎಲ್ಲ ಜಿಲ್ಲೆನಲ್ಲೂ ಕೂಡ ತರಬೇತಿದಾರನ ಗುರುತಿಸಿ ಕನ್ನಡದಲ್ಲಿ ಆಡಳಿತವನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಮೊದಲು ಗೊತ್ತಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಕೂಡ ಕೆಲಸ ಮಾಡಿ ಒಂದು ಸೇವೆಯನ್ನು ಮೆಚ್ಚಿ ಕೂಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರನೂ ಕೂಡ ನನಗೆ ಗೌರವವನ್ನು ಕೊಟ್ಟಿರ್ತಕ್ಕಂಥದ್ದು, ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಪ್ರಥಮ ಚಿಕಿತ್ಸೆ ಇರ್ಬೋದು, ರಕ್ತದಾನ ಶಿಬಿರಗಳಿರ್ಬೋದು, ಈ ಥರ ನಾನು 11 ವರ್ಷ ಕೋಶಾಧ್ಯಕ್ಷ ಆದ ಸಂದರ್ಭದಲ್ಲಿ ಅಲ್ಲೂ ಕೂಡ ನಾನು ಕೆಲಸ ಮಾಡಿ ಅಲ್ಲೂ ಕೂಡ ನಾನು ಆ ಒಂದು ಪ್ರಶಸ್ತಿಗೆ ಭಾಜನಾಗಿರ್ತಕ್ಕಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.